ನಮಸ್ಕಾರ ವೀಕ್ಷಕರೇ. ಸಾಮಾನ್ಯವಾಗಿ ರುದ್ರಾಕ್ಷಿ ಎಂಬ ಹೆಸರು ಕೇಳದೇ ಇರುವವರೇ ಇಲ್ಲವೆನ್ನಬಹುದು. ಪರಶಿವನ ಅತ್ಯಂತ ಪ್ರಿಯವಾದ ರುದ್ರಾಕ್ಷಿ ಮಾನವರಿಗೆ ನಾನಾ ಬಗೆಯ ರೋಗಗಳನ್ನು ನಿವಾರಿಸುವಲ್ಲಿ ಪೂರಕವಾಗಿದೆ. ಮನಸ್ಸನ್ನು ಪಂಚೇಂದ್ರಿಯಗಳನ್ನು ನಿಯಂತ್ರಿಸುವ ಶಕ್ತಿ ಈ ರುದ್ರಾಕ್ಷಿಗೆ ಇದೆ. ರುದ್ರಾಕ್ಷಿ ದೇಹದಲ್ಲಿ ಶೇಖರಗೊಂಡಿರುವ ಅತಿಯಾದ ಕೊಬ್ಬನ್ನು ಕರಗಿಸುತ್ತದೆ. ಆದುದರಿಂದ ರುದ್ರಾಕ್ಷಿಯ ಧಾರಣೆಯಿಂದ ಹೃದಯ ರೋಗ ನಿವಾರಣೆಯಾಗಿ ರಕ್ತ ಪರಿಚಲನೆ ಸುಲಭವಾಗುತ್ತದೆ. ರುದ್ರಾಕ್ಷಿಯ ಮಾಲೆಯನ್ನು ಜಪಸರವಾಗಿ ಬಳಸುವುದರಿಂದ ಅನೇಕ ಪ್ರಯೋಜನಗಳುಂಟು. ಮಣಿಗಳನ್ನು ಎಣಿಸುವಾಗ ಹೆಬ್ಬೆರಳು ಮತ್ತು ತೋರುಬೆರಳು ಇವುಗಳ ತುದಿಗಳಲ್ಲಿ ಉಂಟಾಗುವ ಒತ್ತಡದ ಕಾರಣದಿಂದ ಕಣ್ಣು, ಮೆದುಳು, ಪಿಟ್ಯುಟರಿ ಗ್ರಂಥಿಗಳಿಗೆ ರಕ್ತದ ಸರಬರಾಜು ಚೆನ್ನಾಗಿ ಆಗುತ್ತದೆ. ತುಳಸಿ ಮಣಿ, ರುದ್ರಾಕ್ಷಿ ಇವುಗಳನ್ನು ಪೋಣಿಸಿ ತಯಾರಿಸಿದ ಮಾಲೆಯನ್ನು ಧರಿಸುವುದರಿಂದ ಕ್ಷಯ, ಶ್ವಾಸಕೋಶಗಳ ತೊಂದರೆ, ಉಬ್ಬಸ, ಶ್ವಾಸನಾಳ ಮುಂತಾದ ರೋಗಗಳಲ್ಲಿ ಬಹಳ ಪರಿಣಾಮಕಾರಿಯಾಗಿದೆ. ರುದ್ರಾಕ್ಷಿಯನ್ನು ಧರಿಸುವುದರಿಂದ ಸಂಧಿವಾತದ ತೊಂದರೆಗಳು, ಎದೆನೋವು, ಹೃದಯ ದೌರ್ಬಲ್ಯ ನಿವಾರಣೆಯಾಗುತ್ತದೆ. ರುದ್ರಾಕ್ಷಿಯನ್ನು ತದೇಕ ದೃಷ್ಟಿಯಿಂದ ದೀರ್ಘಕಾಲದವರೆಗೆ ನೋಡುತ್ತಿದ್ದರೆ ಕಣ್ಣಿಗೆ ಸಂಬಂಧಪಟ್ಟ ರೋಗಗಳು ನಿವಾರಣೆಯಾಗುತ್ತದೆ. ರುದ್ರಾಕ್ಷಿಯ ಧಾರಣೆಯಿಂದ ನಾನಾ ಬಗೆಯ ಮಾನಸಿಕ ರೋಗಗಳು ನಿವಾರಣೆಯಾಗುತ್ತದೆ. ರುದ್ರಾಕ್ಷಿಯ ಧಾರಣೆಯಿಂದ ಅಸ್ತಮ, ನೆಗಡಿ, ಸ್ಥೂಲಕಾಯ, ಕಫ ಇವುಗಳಿಂದ ಉಂಟಾಗುವ ತೊಂದರೆಗಳು ನಿವಾರಣೆಯಾಗುವುದಲ್ಲದೆ ಮಾನಸಿಕ ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ಅಜೀರ್ಣ, ಜಠರದಲ್ಲಿ ಗಾಳಿ ತುಂಬುವಿಕೆ, ಅರುಚಿ ಮೊದಲಾದ ತೊಂದರೆಗಳು ರುದ್ರಾಕ್ಷಿಯಿಂದ ದೂರವಾಗುತ್ತದೆ. ಇದು ಹೃದಯದ ಕ್ರಿಯೆಯನ್ನು ಚುರುಕುಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದೆ. ರುದ್ರಾಕ್ಷಿಯು ರೋಗ ನಿರೋಧಕ ಗುಣ ಹೊಂದಿರುವುದರಿಂದ ವೈದ್ಯಕೀಯ ಕ್ಷೇತ್ರದಲ್ಲಿ ಇದರ ಬಳಕೆ ವ್ಯಾಪಕವಾಗಿರುವುದು. ರುದ್ರಾಕ್ಷಿಯ ದರ್ಶನದಿಂದ ಮಾನಸಿಕ ಸ್ಥೈರ್ಯ ಬರಗೊಳ್ಳುವುದು, ಖಿನ್ನತೆಯಿಂದ ನರಳುವವರಿಗೆ ಇದು ಅತ್ಯಂತ ಪರಿಣಾಮಕಾರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ.